ವೆಲ್ಕಮ್ ಟು ಮೈ ಆಡಿಯೋ. ಸೊ ಕರ್ನಾಟಕ ರಾಜ್ಯ ಪತ್ರ ಏನು ಆದೇಶ ಇದೆಯಪ್ಪ, ಅಧಿಸೂಚನೆ ಏನಿದೆಪ್ಪ ಅಂದರೆ ಒಂದು ಸಾರಾಂಶ ಹೇಳ್ತೀನಿ ನಾನು. ಸೊ ಇನ್ನು ಮುಂದೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ PU ಉಪನ್ಯಾಸಕರು ಏನಿದ್ದಾರೆ ಅವರು 9 ಮತ್ತು 10ನೇ ತರಗತಿಗೆ ಪಾಠ ಬೋಧನೆ ಮಾಡಬೇಕೆಂದು ಆದೇಶ ಮಾಡಿದ್ದಾರೆ. ಸೊ ನೇರ ನೇಮಕಾತಿ ಮತ್ತು ಬಡ್ತಿಯ ಮೂಲಕ ನೇಮಕಗೊಂಡ ಉಪನ್ಯಾಸಕರು ಸರ್ಕಾರವು ನಿರ್ದಿಷ್ಟಪಡಿಸಿದ ಶಿಕ್ಷಣ ಸಂಸ್ಥೆಗಳಲ್ಲಿ 9 ಮತ್ತು 10ನೇ ತರಗತಿಗಳನ್ನು ಬೋಧಿಸಬೇಕು. ಸೊ ಇದು ಕೊಟ್ಟಿದ್ದಾರೆ, ನಿಯಮವಿದೆ, ಇದು ಇವಾಗ ತಾನೇ ಬಂದಿದೆ. ಸೊ ನೀವು ಇದನ್ನು ಪಾಸ್ ಮಾಡಿಬಿಟ್ಟು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನೋಡ್ಬೋದು. ಸೊ ಇದಕ್ಕೆ ಅಬ್ಜೆಕ್ಷನ್ ಇತ್ತು ಉಪನ್ಯಾಸಕರಿಂದ, ಯಾಕಂದರೆ ಅಬ್ಜೆಕ್ಷನ್ ಮಾಡಿದ್ರು, ಇಲ್ಲ ಬೇಡ ಇದೇ ಹೊರೆ ಹೆಚ್ಚಾಗುತ್ತೆ ಅಂತ ಏನೋ ಅಬ್ಜೆಕ್ಷನ್ ಇತ್ತು. ಬಟ್ ಸರ್ಕಾರ ಇವ್ರದ್ದು ವರ್ಕ್ಲೋಡ್ ಕಡಿಮೆ ಇದೆ ಅಂತೇಳಿ ಈ ಥರ ಏನಾದರೂ ನಿಯಮವನ್ನು ತಂದಿರಬಹುದು. ಇರಲಿ, ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೆ ನೋಡೋಣ. ಸೊ ಪ್ರಸ್ತುತ ನಿಯಮ ಏನು ಹೇಳ್ತಾ ಇದೆಯಪ್ಪ ಅಂದರೆ 9 ಮತ್ತು 10ನೇ ತರಗತಿಗೆ ಇವರು ಕೂಡ ಬೋಧನೆ ಮಾಡಬೇಕು. ಅಂದರೆ 9, 10 ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಈ ರೀತಿ ಇವರ ಒಂದು ಆದೇಶವಿದೆ. ಸೊ ಲೆಟ್ಸ್ ಸಿ ವಾಟ್ ವಿಲ್ ಬಿ ಹ್ಯಾಪನ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.